ನಿಮ್ಮ ತಂಗಿ ತಂಟೆ ಅಣ್ಣ ಬರಲ್ಲ ಬಿಡು ತಪ್ಪಾಯಣ ಮಾಡ್ತಿ ಬೋಸ್ರಿ ಮಗನಿ ಆಮ್ಯಾಗ ಶ್ರಮಿಸ್ಬಿಡು ಅಂತಿ ಇಲ್ಲಿಂದ ನಿನ್ನ ಹೆಣ ಹೋಗ್ಬೇಕು ಅಂದ ಮಗನೇ ಇಲ್ಲ ಲೈಫ್ ಲಾಂಗ್ ಕೊರಗ್ತಾ ಇರ್ಬೇಕು ಮಗನೇ ಮಗನೇ ನಿನಗ ಅಪ್ಪ ನಾ ನಾಳೆನೆ ಬೆಂಗಳೂರು ನಡೆದೇನಪ್ಪ ಹೋಗೋಣ ಮಗ ಇಲ್ಲೇ ಸುಮ್ ಕಣ್ಣೆದ್ರೆ ಇರೋಲ್ಲ ಇಲ್ಲಪ್ಪ ಇಲ್ಲಿ ಯಾವ್ದು ಕೆಲಸ ಸಿಗ್ತಾ ಇಲ್ಲ ಅಲ್ಲ ಮಗ ದುನಿಯಾದ ಗದ್ದೆ ಅದ ಗದ್ದೆ ಕೆಲಸ ಮಾಡೋದಿಲ್ಲ ಹೋದ್ರೆ ಹ್ಯಾಂಗೈತಿ ಮಗ ಪಾಪ ಇಲ್ಲಿ ಕೆಲಸ ನೀ ಎಷ್ಟು ಓದಿದಿ ಅಷ್ಟು ತಕ್ಕ ಕೆಲಸ ಮಾಡ ಮಗನಿ ಮಕ್ಕಳು ಮೈ ಹಿಂಗೆ ಮುರಿಯೋದಪ್ಲಿ ಅಂತಂತಂದ್ರ ಕೆಲಸ ಅಷ್ಟು ಮಾಡಕ್ ಹೋಗಬೇಡ ನಿನ್ ತಕ್ಕ ಕೆಲಸ ಮಾಡ್ಕೊ ಅದಕ್ಕೆ ಆರಾಮಾಗಿ ಹೋಗ ಮಗ ಹೋಗತ್ತಪ್ಪ ಮಗ ಸಂಜೆ ಹೋಗ್ತೀನಪ್ಪ ಸರಿಯಪ್ಪ ಮಗ ಹೋಗ ಆಯ್ತಪ್ಪ ಆಗಾಗ ಮರಿಬೇಡಪ್ಪ ದೊಡ್ಡ ಊರಿಗೆ ಹೋಗಿಸಿದ್ರ ತಮ್ಮ ನಿಗ ಮಾಡಪ್ಪ ಮಗ ಹಂಗೆ ನಾ ಆಗಾಗ ಫೋನ್ ಮಾಡ್ತೀನಿ ಬಾಬಾ ಆಯ್ತು ಮಗ ಆಯ್ತಪ್ಪ ಹಲೋ ಮಗ ಎಲ್ಲಿದ್ದು ಸ್ವಲ್ಪ ರೈಲ್ವೆ ಸ್ಟೇಷನ್ ಬಿಟ್ಟು ಬರತ್ತಾ ಬಾ ಮನೆ ಮೇಲೆ ಬಾ ಬಂದು ಮಗ ಇಲ್ಲೇ ಇದ್ದೀನಿ ಮನೆ ಹತ್ರ ಹೊಂಟೀನಿ ಹಾಂ
ಚಾ ತೊಂಬರ್ರಿ. ಅಲ್ಲಿ ಹೊಂಟಿ ಮಗ ಕರೆದಲ್ಲ. ಬೆಂಗ್ಳೂರ್ಗೆ ಹೊಂಟೇನೋ ಮಗ. ಬೆಂಗ್ಳೂರ್ಗೆ ಹೋಗ್ಬೇಡ ಮಗ, ಗುಲ್ಬರ್ದಾಗ ರೂಮ್ ಅದ, ಇಲ್ಲೇ ಇಲ್ಲೇ ಕೆಲಸ ಮಾಡು. ಮನೆಗೆ ಏನು ಹೇಳಿದಿಲ್ಲ, ಹೋಗಕ್ಕೆ ಹೋಗ್ಬೇಡ. ಸರಿ ಇರ್ತಿದ್ದೋ ಮಗ ಇಲ್ಲೇ. ಆಯ್ತು ಮಗ. ಸರಿ ಮಗ, ಕೆಲಸದಾಗ ಹೋಗ್ಬಿಡ್ತೀನಿ ಆಗಲಿ. ಹತ್ತಿ ಕಲಿತ ಬಜೆ ತಿಂದ್ರು ಅಣ್ಣ, ಒಂದು ಗೋಲಿ ಇನ್ನೊಂದು ಅಣ್ಣ. ಏನೆಲ್ಲ ತಂಗ ಏನು ತಮ್ಮ? ನಾನು ಹೊತ್ತಿ ಕಲಿಯತ್ತು ಅಣ್ಣ, ಒಂದು ಇನ್ನೊಂದು ಗೋಲಿ ಕೊಡೋಣ. ಬಜೆ ತಿಂದಿಲ್ಲ ಆಮೇಲೆ ತಕ್ಲೀಫ್ ಆಗ್ತಾ ಬುಕ್. ಅದು ಇನ್ನೂ ಅದ ನಂಬಲ್ಲಿ. ನಾನು ಏತೆ ಕಾಲಕ್ಕನ ಉದಲಿ ನನ್ನ ಲಕ್ಕ ಬಲ್ಕೋ ಅಣ್ಣ, ನಾ ಹಿಂದಿ ಕಲ್ ಕೊಲ್ತೀನಿ ಅವ್ರಿಗೆ. ಸರಿ ಸರಿ ಹೋಗಿ ಹೋಗಲ್ಲ ಹಾ. ಒಂದು ಇನ್ನೂ ಕುಳಿತಾನ ಹೊತ್ತಿ ಕಲಿಯುತ್ತೆ. ಹೊತ್ತಿ ಕಲಿತ ವಿನೋ ಕುಳಿತ ಪೈಲ ಹೋಗೋ ಮಾಡೆ. क्या चिपक ब्रो ಇಲ್ಲ ಗುಂಡುಕೋ ನೋಡು, 5 ರೂಪಾಯಿ ಬಿಟ್ರು ಬಿಡು. होड़ा ಒಂದು 2 ದಿನ ನೋಡುವ, ಅದು ನಮ್ಮ ಮನೆ ಪ್ರಾಬ್ಲಮ್ ಅದ. ನೀವು ಒಂದು 2 ದಿನ ನೋಡ್ಕೋ ದುಕಾನ್. ಇಲ್ರಿ ಮಾಲಕ್ರಿ, ಇವ ಪೊಲೀಸ್ ಎಲ್ಲ ಹೋಗತ್ತೆ. ಯಾಕೋ ಇಲ್ಲ ಮಗ, ಸುಮ್ಮ ಕೆಲಸ ಮನೆ ಪ್ರಾಬ್ಲಮ್ ಆಗ ಅದ್ರ ನಡೆದೇನೆ. ಪೊಲೀಸ್ ಎಲ್ಲ ಕೋಳಿನಾಗದ ಮನೆ ಪ್ರಾಬ್ಲಮ್ ಅದ, ನನಗೆ ಕೆಲಸ ಅದ, ಹೋಗ್ಬರ್ತೀನಿ ಮಗ. ಪೂರಿ ಫೋನೇ ಮಾಡಿಲ್ಲ ನಂಗೆ. ಜಸ್ಟ್ ಒಂದು ಸೆಕೆಂಡ್ ಆಯ್ತು ನಮ್ಮ ಪೂರಿ ನಾನು ಫೋನೇ ಹಚ್ಚಿದಳು. ಹಲೋ ಹಲೋ, ಎಲ್ಲಿದ್ದಿ? ಅದೇ ದೇವ್ರ ಗುಡಿಗೆ ಹೊಂಟಿ ನೋಡಿ, ಬರ್ತಿ ಏನಿಲ್ಲ? ನೀನು ಕರಿತಿ ಅಂದ್ರೆ ನಾನು ಬರಲ್ವಾ ಕಾವ್ಯ? ನಿನ್ಕಿಂತ ಮುಂಚೆನೆ ಬಂದಿರ್ತೀನಿ ಕಾವ್ಯ. ಬಾ, ದೇವ್ರ ಗುಡಿ ಹೊಂಟಿ. ದೇವ್ರೇನ ಪ್ರೀತಿಗೆ ಯಾರ್ದು ಕರೆದು ಹೇಳ್ತಾರ ಮಕ್ಕಳ.
ದೇವ್ರಿಗೆ ಕೇಳ್ಕೊಂಬಂದು ದೇವ್ರಿಗೆ ಕೇಳ್ಕೊತಾ ಇಲ್ಲ ಅವಾಗೆ ಬಂದಿದ್ದೀನಿ. ಹೋಗಮ್ಮ. ಬಾರು. ಹಾಂ ಹಲೋ ಮಮ್ಮ. ಹಾಂ ಮಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹಾಂ ಮಮ್ಮ ಸರಿ ಸರಿ ಬಂದೆ ಮಮ್ಮ. ಓಕೆ ಓಕೆ ಅಪ್ಪ ನಾವು ಇಲ್ಲ ಯಾರು? ನಮ್ಮ ಮಾಮ ಹತ್ತಿನ ಫೋನ ಮನೆಗೆ ಹೋಗ್ತೀನಿ ನಾನು. ಸುಮ್ಮನೆ ಕಡೆ ಬಂದರೆ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಯಾವಾಗ ಸಿಗ್ತೆ? ಮತ್ತು ಮುಂದಿನ ಶನಿವಾರ ಭಕ್ತಾದಿಗಳು ಬಂದಿದ್ದಾರೆ, ಕರ್ಕೊಂಬರ್ಲಾ? ಕರ್ಕೊಂಬ ಹೋಗು. ಬರೀ ಬಾಬಾಜಿ. ಏನ್ದ ನಿನ್ ಸಮಸ್ಯೆ? ಮತ್ತೆ ರಾತ್ರಿ ಎಲ್ಲ ಕಡ್ದ ಕನಸು ಬೇಕಾದ್ರೆ ಭಕ್ತ ರಾತ್ರಿ ಎಲ್ಲ ತಿರ್ಗಾಡು, ಹಗ್ಲತ್ತ ಮುಲ್ಕೋ. ಆಯ್ತ್ರಿ ಬಾಬಾಜಿ. ಅಪ್ಪಾಜಿ ನೀವು ಹೇಳಿದೆಲ್ಲ ಆಗ್ಯದ, ಹೋಗೋದು. ಸರಿ, ನಂದು ನಮ್ಮ ಅಣ್ಣಂದು ಹಂಗ್ರಿಯಾಗ ಲಗ್ನ ಆಗ್ಯದ. ಈಗ ನಮ್ಮ ತಮ್ಮ ಎಣ್ಣೆ ಸಿಗಲಾಗ ಸೂರ್ ತಿರುಗಾಡಿದೆ, ಎಣ್ಣೆ ಸಿಗಲಾಗ್ಯದ. ತವೇದಕ್ಕೆ ಏನ್ರ ಒಂದು ಪರಿಹಾರ ಹೇಳ್ಬೇಕು. ಹೋಳಿ ಎಣ್ಣೆ ಸಿಗ್ತದ, ಹೊಯ್ಕೋತ ಹೋಗು. ಹೊಯ್ಕೋತ ಹೋಗು. ಹಾಂ ರೀ. ಮುತ್ತಾರೆ ಬುಕ್ ಉಲ್ಟಾ ಹಿಡಿದ್ರು ಬಿ ತಲೆ ಹತ್ತಲು ಉಂಟದ, ಸಿದ್ಧ ಹಿಡಿದ್ರು ಬಿ ತಲೆ ಹತ್ತಲು ಉಂಟದ. ಹಂಗೆ ಓದ್ಬೇಕು. ಕಾಲ್ ಮ್ಯಾಗ ತಲೆ ತಳ ಮಾಡಿ ಹೋಗು. ಹೋಗ್ಬರ್ತೀನಿ ಕರೆಯಪ್ಪ ಮುತ್ತಾರೆ. ನಮಸ್ಕಾರ ರೀ ಮುತ್ತಾರ. ನಾ 10ನೇ ಪಾಸ್ ಆಗ್ತೀನಿ ಇಲ್ರಿ, ಅದಕ್ಕೊಂದು ಪರಿಹಾರ ಕೊಡ್ರಿ. ಮಡಚಿ ಮುಕ್ಳಾಗ ಶಿಷ್ಯರೇ ಹೋಗೋಣ.
ಇಬ್ರು ನನ್ನ ಮಕ್ಕಳೇ ಇಟ್ಟು ಥ್ಯಾಂಕ್ ಯು. ಅದೇ ನಿಮ್ಮನ್ ಮಾತು ಏನು ಹೇಳೋದು? ನಮ್ಮಿಬ್ಬರು ಪ್ರೀತಿಗೆ ಯಾರೇ ಅಡ್ಡ ಬಂದ್ರು ನೀನ ಜೊತೆಗಿರ್ತೀಯ ಅಲ್ವಾ? ಬಾ ದೇವ್ರೆ, ನನ್ನ ಬಾಳೆ ಪೂರ್ಣ ಕಾಣ್ತಾನ. ಇರ್ತೀನಿ, ಹಾಗೇನಿಲ್ಲ. ನೀನಂದ್ರೆ ನನ್ನ ಪ್ರಾಣ. ಕಾಲದಲ್ಲಿ ನಂಬಿಕೆನೇ ಇಲ್ದಂಗೆ ಹೋಗ್ಬಿಟ್ಟಿದೆ ಈ ಹುಡುಗಿರ ಮೇಲೆ. ಅಂದ್ರೆ ನೀ ನನ್ನ ಮ್ಯಾಗ ಅನ್ಮಾಡ ಕೊಡ್ಲತ್ತೀನಿ. ಅದು ಆಗಲ್ಲ ಕಾವ್ಯ. ಸರಿ, ಹೋಗ್ತೀನಿ ಬಿಡೋಣ. ಕಾವ್ಯ ನಿಂದ್ರು ಹೋಗ್ಬೇಡ. ನನ್ನ ಮ್ಯಾಗೆ ನೀ ದೊಡ್ಡ ಪಡ್ಲತ್ತಿಲ್ಲ, ಹೋಗ್ತೀನಿ ಸರ್. ನಿಂದ್ರು ಕಾವ್ಯ ಬೇಡ. ಹೋಗು, ನನ್ನ ಜೊತೆ ನೀ ಮಾತಾಡಬೇಡ. ನೀ ಕಾವ್ಯ ನಿಂದ್ರು ಮಾತಾಡಬೇಡ. ಹೋಗ್ಬೇಡ ಕಾವ್ಯ, ನೀನು ಕೇಳಬೇಡ ನಾನು. ಕಾವ್ಯವ ಯಾರು? ಮಾಮವನ ಲವ್ ಮಾಡೋ ಹುಡುಗದಲ್ಲ. ಮಾಮಗ ಅಂದ್ರೆ ಅಂಜಿಕ್ಕಿಲ್ಲೇನೋ? ಚಿಕ್ಕ ಹಾಕಿ ಗಾಡಿ ಮ್ಯಾಗ ಕರ್ಕೊಂಡು ಹೋಗು. ಕೊಡ್ ಗಾಡಿ ಮ್ಯಾಗ. ಮಾಮ ಹಾಕಿ ಮಾಮ. ಗಾಡಿ ಮ್ಯಾಗ ಕೊಡು. ಇದೇ ಜಾಸ್ತಿ ನೀ ಇದ್ಲಪ್ಪ, ನೀ ಹ್ಯಾಂಗ ಆಗ್ತಿತ್ತು ನನಗ? ನೀನು ಹುಡಿಯಾಗ ತಡ ಹಾಕ್ತಲ್ವೋ, ನನ್ನ ಕಾವ್ಯನ ಮಾಮ ಇದೆ ಅಂತ ಸುಮ್ಮಿದ್ದೀನಿ. ಮಾಮ ಅವನಿಗೆ ಹುಡ್ಲಿಕ್ಕೆ ಹೋಗ್ಬೇಡ ಪ್ಲೀಸ್. ಇನ್ನೊಂದ್ಸರಿ ಹುಡ್ದ್ರೆ ಇಲ್ಲೇ ಸೂಸೈಡ್ ಮಾಡ್ಕೊತೀನಿ. ನೀವು ಸತ್ರು ಪರವಾಗಿಲ್ಲ, ಅವನಿಗೆ ಜೀವಂತ ಇಡಲಿ ಇವತ್ತ. ಇಲ್ಲ ನೀ ನಡಿ ಮನೆಗೆ. ನಾ ಬರಲ್ಲ. ನಾನು ಗಂಟೆಸೆ ಬಿಟ್ಟು ಬರೋದಿಲ್ಲ. ನಮ್ಮ ಮನೆ ಜಿಕ್ಕ ಮನೆ ಕರ್ಕೊಂಡು ಹೋಗು. ನಾ ಬರೋದಿಲ್ಲ. ನಾವು ಕಾವ್ಯ ಎಲ್ಲಿದ್ರು ನಮ್ಮ ಕಾವ್ಯಂದು ಬ್ಯಾಟ್ರಿ ಲೆಫ್ಟ್ ಆಗ್ಯದಲ್ಲ, ಅಡ್ಡಕ್ಕೆ ಬರ್ರಿ. ಎಲ್ಲರೂ ಇಲ್ಲಿ ಬರ್ರಿ. ಹಲೋ ಅಣ್ಣ, ಎಲ್ಲಿದ್ರು ಬರೋ ಇಲ್ಲ ಅಡ್ಡಕ್ಕ ಹೊಂಟಿವ ಅಣ್ಣ. ಬರೋ ಅಡ್ಡಕ್ಕ ಸಣ್ಣ ಕರಿಗತ್ತಾನ. ನೀ ಕಾವ್ಯ ಬೇಕು. ಕಾವ್ಯ ಅಂತ 100 ಹೊಡೆದ್ರಿ, ಇನ್ನೊಂದ್ಸರಿ ಕಣ್ಣೆ ನೋಡ್ಬೇಡ್ಲಿ. ಕ್ಲೋಸ್ ಬರೋ ಹೋಗೊಮ್ಮೆ.
ಹಲೋ ಮಾಲಕ್ರಿ, ನಿಮ್ಮ ದೋಸ್ತರು ಹೊಡಿತಾರೆ ಶಾಲೆ ಬಿಲ್ ಜಲ್ದಿ ಬರ್ರಿ.
ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಅಪ್ಪು ಅಭಿಮಾನಿ. ನಿನ್ನೆ ತಡರಾತ್ರಿ 12 ಗಂಟೆಗೆ ವೆಂಕಟೇಶ್ ಆತ ಹೊರದನು ಹಗರಟ ಹತ್ರ ಅಮಾಯಕರು ಹೊಡೆಯುತ್ತಿದ್ದರು. ನಮ್ಮ ಆಟೋ ಚಾಲಕರು ಇವನನ್ನು ಅಮಾಯಕನ್ನು ತಿಳಿದುಕೊಂಡು ನಮ್ಮ ಅನಾಥಾಶ್ರಮದಲ್ಲಿ ತಂದು ಬಿಟ್ಟಿರುತ್ತಾರೆ. ಸ್ನೇಹಿತರೆ, ಇವ್ರ ಮಗ ಮನೆ ಬಿಟ್ಟು 1 ವರ್ಷ ಆಯಿತು. ಅವ್ರ ತಂದೆ ಇನ್ನೂ ಅವ್ರ ಮುಖ ನೋಡಿಲ್ಲ. 1 ವರ್ಷ ಆದರೂ ಇನ್ನೂ ಬಂದಿಲ್ಲ. ಈ ವಿಡಿಯೋ ಶೇರ್ ಮಾಡಿದ್ದಕ್ಕೆ ಅವರ ಮನೆಗೆ ಹೋಗಿ ತಲುಪಿಸುತ್ತದೆ. ಆದ ಕಾರಣ ಅವರ ತಂದೆ ಅವರ ತಮ್ಮ ಅನಾಥಾಶ್ರಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ನಿಮ್ಮ ಮಗ ಮನೆ ಬಿಟ್ಟು ಯಾವ ಕಾರಣಕ್ಕೆ ಹೋಗಿದ್ದಾರೆ? ಅವನು ಕೆಲಸ ಮಾಡೋಕ್ಕಂತೆ ಹುಡುಗರಿಗೆ ಬೆಂಗಳೂರಿಗೆ ಹೋಗಿದ್ದಾನೆ. ಮನೇಲಿ ಏನು ಪ್ರಾಬ್ಲಮ್ ಇಲ್ಲ? ಮನೆಗೆ ಅಂದರೆ ಕೆಲಸ ಮಾಡ್ತೀನಿ ಅಂತ ಹೋಗಿದ್ದಾನೆ. ಯಾಕೆ ನಿಮ್ಮ ಮಗ ಈ ಥರ ಆಗಿದ್ದಾನೆ? ನನಗೆ ಸರ್ ಚೆನ್ನಾಗಿದ್ದಾನು, ಯಾಕೆ ಹಂಗಿದ್ದಾನೋ ಅಂತ. ನಿಮ್ಮ ಮಗ ತುಂಬ ಜನ ಮಾಹಿತಿ ಕೊಟ್ಟ ಪ್ರಕಾರ ಡ್ರಗ್ಸ್ ಹಾಗೂ ಲವ್ ಕ್ಲಿಯರ್ ಆಗಿದೆ ಅಂತ ಅವನು ಹೇಳ್ತಾನೆ. 1 ವರ್ಷದಿಂದ ನಿಮ್ಮ ಮಗನ ನೋಡಿದ ಇವಾಗ ನೋಡಿಕೊಳ್ಳಿ ನಾ. ನಿಮ್ಮ ಮಗನ ತೋರ್ಸಪ್ಪ ಅಂದ್ರೆ ವೆಂಕಟೇಶ್, ಯಾರಿವರು? ಗೊತ್ತಿಲ್ಲ. ಯಾರು? ನಮ್ಮ ಹುಡುಗಿ ಗೊತ್ತಲ್ಲ, ಇಲ್ಲ ಯಾರು ಗೊತ್ತಿಲ್ಲ. ಏನ್ ಹೇಳ್ತೀರಾ ಈಗ ಆಗಿರ್ಕೆ ನಿಮ್ಮ ಮಗ? ಮಕ್ಕಳಿಗೆ ನೀರು ಕಳಿಸ್ಬೇಡಂತೀವಿ, ಅನಂತರ ಆಗಿಬಿಟ್ಟರು. ಯಾಕಣ್ಣ ಹಿಂಗೆ ಮಾಡ್ತೀವಿ? ಮನೆಗೆ ಹೋಗೋಣ ಬಾ. ನಾ ಬರಲ್ಲ, ಇಲ್ಲೇ ಇರ್ತೇನೆ. ಹಿಂಗೆ ಮಾಡೋಣ ಬಾ, ಹೋಗೋಣ ಮನೆಗೆ. ನಿಮ್ಮೆಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಅರಿವಿರಲಿ. ಏನು ಮಾಡ್ಕೊತಾರೆ ಅನ್ನೋದ್ರ ಬಗ್ಗೆ ಗಮನ ಬಿಡಿ ಸ್ವಲ್ಪ. ಏನಪ್ಪ ವೆಂಕಟೇಶ್, ನಿಮ್ಮ ತಂದೆ ಕೂಡ ಹೋಗ್ತೀಯಾ? ಹಾಂ, ಹೋಗ್ತೀನಿ. ಮುಂದೆ ಈ ಥರ ಮಾಡ್ಕೋಬೇಡಪ್ಪ. ನಿಮ್ಮ ತಂದೆಯವ್ರು ಊರ್ಲಿಂದ ಬಂದಿದ್ದಾರೆ. ನಿಮ್ಮ ಊರಿಗೆ ನೀವು ತಂದೆ ನಿಮ್ಮ ತಮ್ಮನ ಜೊತೆ ಹೋಗಿ ಹಾಸ್ಪಿಟಲ್ ತೋರಿಸಿ ಮುಂದೆ ಚೆನ್ನಾಗಿ ಜೀವನ ನಿಮ್ಮ ಮಗಳನ್ನ ಊರಿಗೆ ಕರ್ಕೊಂಡು ಹೋಗ್ತೀರಾ? ಸರಿಯಪ್ಪ, ಕರ್ಕೊಂಡು ಹೋಗ್ತೀನಿ. ಚಿಕ್ಕವರಾಗಿದ್ದಾಗ ಮಕ್ಕಳಿಗೆ ಅಪ್ಪನೇ ಇಲ್ಲ, ಹೀರೋ ತರ ಅನ್ಸುತ್ತೆ. ಬೇರೆಯವ್ರ ಅಪ್ಪಂದ್ರನ್ನ ನೋಡಿದ್ಮೇಲೆ ಎಲ್ಲರ ತರನೇ ಸ್ಪೆಷಲ್ ಏನಲ್ಲ ಅನ್ಸುತ್ತೆ. ತಮ್ಮ ಸ್ವಂತ ನಿರ್ಧಾರಗಳನ್ನ ಅಪೋಸ್ ಮಾಡಿದಾಗ ಅವಾಯ್ಡ್ ಮಾಡೋಣ ಅನ್ಸುತ್ತೆ. ತಮ್ದು ಅಂತ ಜೀವನ ಶುರು ಮಾಡಿ ಫ್ಯಾಮಿಲಿ ಕ್ಯಾರಿಯರ್ ಅಂತ ಸಿಕ್ಕಾಕೊಂಡಾಗ ಅಪ್ಪ ಏನು ಅಂತ ಅರ್ಥ ಆಗುತ್ತೆ. ಆಗ ಓಡೋಗಿ ತಪ್ಕೊಂಡು ಸಾರಿ ಕೇಳೋಷ್ಟರಲ್ಲಿ ಎಷ್ಟೊಂದು ಜನ ಅವರಪ್ಪಂದಿರನ್ನ ಕಳ್ಕೊಂಡಿರ್ತಾರೆ, ಗಿಲ್ಟಲ್ಲಿರ್ತಾರೆ. ಆ ಗಿಲ್ಟ್ ನನಗೆ ಬೇಡಪ್ಪ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಮೇಶ್ UK. ಎಲ್ಲರ ಮನೆಯಲ್ಲೂ ಕೆಲವೊಂದು ಸಮಸ್ಯೆಗಳು ಇದ್ದೇ ಇರ್ತವೆ. ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅರಿವಿರಲಿ ತಂದೆ ತಾಯಿ ಆದವ್ರಿಗೆ ಅನ್ನೋದು ಕಿರುಚಿತ್ರ ಸಂದೇಶ. ಎಲ್ಲರೂ ಲವ್ ಮಾಡ್ರಿ. ಲೈವ್ ಇಲ್ಲ, ಲೈಕ್, ಸಬ್ಸ್ಕ್ರೈಬ್ ಮಾಡ್ರಿ, ಗಂಟೆ ಹೊಡ್ರಿ, ಕಮೆಂಟ್ ಮಾಡ್ರಿ, ಎಲ್ಲರೂ ಮಾಡ್ರಿ ಲೈಕ್.